ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಯೂಟ್ಯೂಬ್ ಚಾನಲ್. ಇವತ್ತಿನ ಸೆಷನಲ್ಲಿ ನಾವು ಕ್ವಿಕ್ಕಾಗಿ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ನಾವು ಸ್ಟಾಕ್ ಅನಾಲಿಸಿಸ್ನ ಸ್ಟಾರ್ಟ್ ಮಾಡಿ ನೆಕ್ಸ್ಟು ಇಂಡೈಸಸ್ ಅನಾಲಿಸಿಸ್ಗೆ ಮೂವ್ ಆಗೋಣ. ಸ್ನೇಹಿತರೆ, ಇವತ್ತಿನ ಸ್ಟಾಕ್ ಬಂದು ಫೈಸರ್ ಅಂತ. ಈ ಸ್ಟಾಕಲ್ಲಿ ನಾವು ಅಪ್ಕಮಿಂಗ್ ಡೇಸಲ್ಲಿ ಬೌನ್ಸ್ ಬ್ಯಾಕ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಸೊ ಈ ಸ್ಟಾಕ್ ಸ್ಟ್ರಕ್ಚರ್ನ ನೋಡೋದಾದರೆ ಕಂಟಿನ್ಯೂಷನ್ ಆಫ್ ದ ಡೌನ್ ಟ್ರೆಂಡ್ ಕ್ರಿಯೇಟ್ ಆಗಿದೆ. ಸೊ ನಾನು ನಿಮಗೆ ಲೆವೆಲ್ಸನ್ನು ಡ್ರಾ ಮಾಡಿ ತೋರಿಸೋದಾದರೆ ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ, ಲೋಯರ್ ಹೈ ಆ್ಯಂಡ್ ಇಲ್ಲೇ ಒಂದಷ್ಟು ದಿನ ಅಕ್ಯುಮುಲೇಟ್ ಆಗಿದೆ ಪ್ರೈಸು. ಅದಾದಮೇಲೆ ನಮಗೆ ಇಲ್ಲಿ ತನಕ ಒಂದು ಲೋಯೆಸ್ಟ್ ಪಾಯಿಂಟನ್ನು ಸಿಕ್ಕಿದೆ. ಸೊ ಓವರಾಲ್ ನಾವು ಪ್ರೈಸ್ ಬಿಹೇವಿಯರ್ನ ಚೆಕ್ ಮಾಡಿದಾಗ ಇಲ್ಲಿ ನೋಡಿ, ಈ ಲೋಯೆಸ್ಟ್ ಪಾಯಿಂಟ್ನ ಬ್ರೇಕ್ ಡೌನ್ ಮಾಡಿದಾಗ ಇಮ್ಮಿಡಿಯೇಟಾಗಿ ನಮಗೆ ಪ್ರೈಸ್ ಅನ್ನೋದು ಫಾಲ್ ಆಯಿತು. ಅದೇ ರೀತಿ ನೆಕ್ಸ್ಟ್ ಲೋಯರ್ ಲೋನ ಬ್ರೇಕ್ ಡೌನ್ ಮಾಡಿದಾಗ ಪ್ರೈಸ್ ಫಾಲ್ ಆಗಲಿಲ್ಲ, ಬ್ರೇಕ್ ಡೌನ್ ಆಯಿತು, ಇಮ್ಮಿಡಿಯೇಟಾಗಿ ಬೌನ್ಸ್ ಆಗ್ತದೆ. ಆ್ಯಂಡ್ ಅದರ ಮೇಲ್ಗಡೆ ನೀವು ಚೆಕ್ ಮಾಡಿ ಕಂಪ್ಲೀಟ್ ಝೋನು ಅಕ್ಯುಮುಲೇಷನ್ ಆಗಿದೆ. ಅಕ್ಯುಮುಲೇಷನ್ ಅಂದರೆ ಸೈಡ್ ವೇಸ್ ಆ್ಯಕ್ಷನಲ್ಲಿ ಯಾವತ್ತು ಇನ್ಸ್ಟಿಟ್ಯೂಷನ್ ಲಿಕ್ವಿಡಿನ ಕಲೆಕ್ಟ್ ಮಾಡ್ಕೊತಾರೆ. ಸೊ ಆ ಥರ ಒಂದು ಆ್ಯಕ್ಟಿವಿಟಿ ಇಲ್ಲಿ ನಡೆದಿದೆ ಅಂತ ನಮ್ಗೆ ಅನಿಸ್ತದೆ. ಯಾಕಂತಂದರೆ ಇಲ್ಲಿ ಚೆಕ್ ಮಾಡಿ, ಈ ಥರ ಬ್ರೇಕ್ ಡೌನ್ ಆದಾಗ ಇಮಿಡಿಯೇಟಾಗಿ ಪ್ರೈಸ್ ಫಾಲ್ ಆಗಬೇಕು, ಬಟ್ ಆ ಆ್ಯಕ್ಟಿವಿಟಿ ಸಿಕ್ಕಿಲ್ಲ. ಸೊ ಇಲ್ಲಿಂದನೇ ನಮಗೆ ಫೈನಲ್ ಲೋ ಕ್ರಿಯೇಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಏನು ನಮಗೆ ಲೊಕೇಶನ್ ಇದೆ 4903. ಸೊ ಇದು ನಾವು ಫೈನಲ್ ಲೋ ಅಂತಲೇ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಪ್ಕಮಿಂಗ್ ಡೇಸ್ಗೆ ಸಪೋರ್ಟ್ ತೊಗೊಳ್ಳೋ ಚಾನ್ಸಸ್ ತುಂಬಾ ಇದೆ. ಇನ್ ಕೇಸ್ ನಾವು ಅದನ್ನ ನೋಡಿದರೆ ಎಕ್ಸಾಕ್ಟ್ಲಿ ಈ ಲೊಕೇಶನ್ ನಾವು ಎಂಟ್ರಿ ಆಪರ್ಚುನಿಟಿನ ಎಕ್ಸ್ಪೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ಅದ್ರ ಕೆಳಗಡೆ ನಾವು ಒಂದು ಜಸ್ಟ್ ಅದ್ರ ಬಿಲೋ ನಾವು ಒಂದು ಸ್ಟಾಪ್ ಲಾಸ್ನ ಪ್ಲೇಸ್ ಮಾಡಿಕೊಂಡು ಅಲ್ಲಿಂದ ನಮಗೆ ಅಟ್ಲೀಸ್ಟ್ 1:2 ಅಥವಾ 1:3 ನಾವು ರಿವಾರ್ಡ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಟ್ಲೀಸ್ಟ್ ಏನು ಈ ಪ್ರೀವಿಯಸ್ ಲೋಯರ್ ಹೈ ಇದೆಯೋ, ಸೊ ಇದರ ಮೇಲ್ಗಡೆ ನಾವು ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡಿದ್ರೆ ನಮ್ಗೆ ಸಮ್ವೇರ್ ಅರೌಂಡ್ 1:2.5 ಅನ್ನೋ ಸಿಗುತ್ತೆ. ಸೊ ಅಪ್ಕಮಿಂಗ್ಸಲ್ಲಿ ಚೆಕ್ ಮಾಡೋಣ ಯಾವ ಥರ ಬಿಹೇವಿಯರ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಮೂವಿಂಗ್ ಟು ದಿ ಇಂಡೈಸಸ್ ಅನಾಲಿಸಿಸು, ಇವತ್ತು ನಾವು ನಿಫ್ಟಿ ಮತ್ತು ಅದರ್ ಇಂಡೈಸಸ್ನ ನೋಡಿದಾಗ ಚೆಕ್ ಮಾಡಿ, ನಿಫ್ಟಿ ಬಂದು ಇವತ್ತು ಡೌನ್ ಸೈಡ್ ಅಂದರೆ ರೆಡ್ ಕ್ಯಾಂಡಲ್ ಫಾರ್ಮೇಷನ್ ಆಗಿದೆ. ಲಾಸ್ಟ್ 3 ಡೇಸಿಂದ ಸೆಲ್ಲಿಂಗ್ ಪ್ರೆಜರಲ್ಲಿದೆ. ಸೊ ಸುಮಾರು ಜನಕ್ಕೆ ಒಂದು ಕ್ವೆರಿ ಇರುತ್ತೆ, ಎಲ್ಲಿಂದ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಬೇಸಿಕಲಿ ಏನಾಗುತ್ತೆ ಅಂದರೆ ಡೆರಿವೇಟಿವ್ ಪಾರ್ಟಿಸಿಪೆಂಟ್ಸು ಫ್ಯೂಚರ್ಸ್ ಮತ್ತು ಆಪ್ಷನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋವಾಗ ಸೊ ನಮಗೆ ಈ ಥರ ಡೌನ್ ಸೈಡ್ ಮತ್ತು ಅಪ್ ಸೈಡ್ನ ಎಲ್ಲಿಂದ ಬೌನ್ಸ್ ಆಗುತ್ತೆ ಅಥವಾ ಎಲ್ಲಿಂದ ರಿವರ್ಸ್ ಆಗುತ್ತೆ ಅನ್ನೋದು ಐಡೆಂಟಿಫೈ ಮಾಡೋದು ತುಂಬ ಕಷ್ಟ ಇರುತ್ತೆ. ಅದಕ್ಕೆ ನಾನು ಯಾವತ್ತೂ ಒಂದು ವೆರಿ ಗುಡ್ ಟೂಲ್ನ ಯೂಸ್ ಮಾಡ್ತೀನಿ. ನನಗೆ ಸಮ್ವೇರ್ ಅರೌಂಡ್ 80+ ಅಥವಾ ನಿಯರ್ಲಿ 90 ತನಕ ನನಗೆ ಅಕ್ಯುರೇಸಿ ಸಿಗುತ್ತೆ ಆ ಟೂಲಲ್ಲಿ. ಎವ್ರಿ ಸಿಂಗಲ್ ಡೇ ನೀವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಸೊ ಮಾರ್ಕೆಟು ಸರ್ಟೆನ್ ಮೊಮೆಂಟಮ್ ಮುಗಿದ್ಮೇಲೆ ಡೈಲಿ ಕ್ಯಾಂಡಲಲ್ಲಿ ಲೆಟ್ಸ್ 15 ಡೇಸ್ ಒನ್ಸು 20 ಡೇಸ್ ಒನ್ಸು ಸ್ವಿಂಗ್ ಮೂವ್ಸ್ ಅನ್ನೋದು ಬರುತ್ತಲ್ವಾ, ಹೈಯರ್ ಹೈ, ಹೈಯರ್ ಲೋ ಅಥವಾ ಲೋಯರ್ ಹೈ, ಲೋಯರ್ ಲೋ. ಸೊ ಯಾವ ಲೊಕೇಶನಿಂದ ಬೌನ್ಸ್ ಆಗುತ್ತೆ ಅಂತ ಆ ಟೂಲ್ ನಮಗೆ ಇಂಡಿಕೇಟ್ ಮಾಡುತ್ತೆ. ಸೊ ಅದು ಬಂದು PCR ಅಂತ ಕರಿತೀವಿ, ಪುಟ್ ಕಾಲ್ ರೇಷಿಯೋ ಅಂತ. ನಾರ್ಮಲಿ PCR ಸುಮಾರು ವೆಬ್ಸೈಟ್ಸಲ್ಲಿ ಸಿಗುತ್ತೆ. PCR ಅಂದರೆ ಟೋಟಲ್ ಪುಟ್ಸ್ ಡಿವೈಡೆಡ್ ಬೈ ಟೋಟಲ್ ಕಾಲ್ಸ್ ಅಂತ ಕರಿತೀವಿ. ಅದು ಏನು ವ್ಯಾಲ್ಯೂ ಬರುತ್ತೋ ಅದು ಪುಟ್ ಕಾಲ್ ರೇಷಿಯೋ ಅಂತ ಕರಿತೀವಿ. ಆದರೆ ಇಲ್ಲಿ ಸ್ಪೆಷಾಲಿಟಿ ಏನಂದರೆ ಈಗ ನಾವೇನು ನೋಡ್ತಿದ್ವಿ 0.65 ಮತ್ತು 0.66 ನಿಫ್ಟಿ PCR ಏನಿದೆ ಇದು ಬಂದು ಕ್ಲಬ್ಡ್ PCR ಅಂದರೆ ಕರೆಂಟ್ ಮಂತ್, ಫಾಲೋಯಿಂಗ್ ಮಂತ್, ಫಾರ್ ಮಂತ್ನ ಕ್ಲಬ್ ಮಾಡಿ ನಮಗೇನೊಂದು PCR ವ್ಯಾಲ್ಯೂ ಸಿಗುತ್ತೆ. ಅದು ಬಂದು ನಮಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮಾರ್ಕೆಟಲ್ಲಿ ಬೌನ್ಸ್ ಬ್ಯಾಕ್ನ ಎಕ್ಸ್ಪೆಕ್ಟ್ ಮಾಡೋಕ್ಕೆ. ಸೊ PCR ಲೆವೆಲ್ಸ್ ನಿಫ್ಟಿದು ಬಂದು ಲಾಸ್ಟ್ 2 ವರ್ಷದಿಂದ ನಾನು ನಿಫ್ಟಿ PCRನ ಟ್ರ್ಯಾಕ್ ಮಾಡ್ತಿದ್ದೀನಿ. ಸೊ ಅಲ್ಲಿ 0.68 ಅಥವಾ 65 ಏನು ಲೊಕೇಶನ್ ಇದೆಯೋ ಅದು ಲೋಯೆಸ್ಟ್ ಅಥವಾ ಓವರ್ಸೋಲ್ಡ್ PCR ಲೆವೆಲ್ ಅಂತ ಕರಿತೀವಿ. 1.3 ಎಬೋ ಅಂದರೆ 1.4, 1.5 ಬಂದು ಹೈಯೆಸ್ಟ್, ಅದು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಸೊ ಈಗ ನಿಫ್ಟಿ PCR ಬಂದು ಲೋಯೆಸ್ಟ್ ಪಾಯಿಂಟಲ್ಲಿ ಟ್ರೇಡ್ ಆಗ್ತದೆ. ಇದೇ ರೀತಿ ನಿಫ್ಟಿ ಲಾಸ್ಟ್ ಕಪಲ್ ಆಫ್ ಮಂತ್ಸ್ ಬ್ಯಾಕು ಏನು ಈ ಲೊಕೇಶನ್ ಬಂದಿತ್ತು, ಈ ಪರ್ಟಿಕ್ಯುಲರ್ ಡೇ ಇಲ್ಲಿ ಚೆಕ್ ಮಾಡಿ, ಈ ಪರ್ಟಿಕ್ಯುಲರ್ ಡೇ ನಾನು ನಿಮಗೆ ಕ್ಲಿಯರಾಗಿ ಹೇಳಿದ್ದೆ, ಈ ಒಂದು ದಿನ ಲೋಯೆಸ್ಟ್ ಪಾಯಿಂಟೇ ನಮಗೆ ಇನ್ನು ಅಪ್ಕಮಿಂಗ್ ನೆಕ್ಸ್ಟ್ ಒಂದು 3 ಡೇಸ್ ಅಥವಾ ನೆಕ್ಸ್ಟ್ 5 ಡೇಸು ಇದೇ ನಮ್ಗೆ ಲೋಯೆಸ್ಟ್ ಪಾಯಿಂಟ್ ಆಗುತ್ತೆ, ಸ್ವಿಂಗ್ ಲೋ ಆಗುತ್ತೆ, ಇಲ್ಲಿಂದ ಬೌನ್ಸ್ ಆಗುತ್ತೆ ಅಂದೇಳ್ಬಿಟ್ಟು. ಎಕ್ಸಾಕ್ಟ್ಲಿ ಅಲ್ಲಿಂದನೇ ನಮಗೆ ಪುಲ್ ಬ್ಯಾಕ್ ಅನ್ನೋದು ಬಂದಿತ್ತು ನಾವು ಡಿಸ್ಕಸ್ ಮಾಡಿದಾಗ, ಕರೆಕ್ಟ್ ಅಲ್ವಾ? ಸೊ ಅದೇ ರೀತಿ ಇವಾಗೂ ಸಹ ಲೋಯೆಸ್ಟ್ PCR ಟ್ರೇಡ್ ಆಗಿದೆ. ಆ್ಯಂಡ್ ನಮಗೆ ನಾಳೆ ಎಕ್ಸ್ಪೈರಿ ಬೇರೆ ಇದೆ. ಸೊ ನಾಳೆ ಬೌನ್ಸ್ ಆಗೋ ಚಾನ್ಸಸ್ ತುಂಬಾ ಇದೆ ಮಾರ್ಕೆಟು, ಚೆಕ್ ಮಾಡೋಣ. ಆ್ಯಂಡ್ ಮೂವಿಂಗ್ ಟು ದಿ ಅದರ್ ಇಂಡೈಸಸ್ಸು, ಸೆನ್ಸೆಕ್ಸು ನೋಡೋದಾದರೆ ಸೆನ್ಸೆಕ್ಸು ಸಹ ಕಂಟಿನ್ಯೂಸ್ ಆಗಿ 3 ಡೇಸ್ ಸೆಲ್ಲಿಂಗ್ ಪ್ರೆಷರ್ ಇದೆ. ಆ್ಯಂಡ್ ನಿಫ್ಟಿ ಮತ್ತು ಸೆನ್ಸೆಕ್ಸಲ್ಲಿ ಇವತ್ತು ಒಂದು ಲಿಕ್ವಿಡಿ ಗ್ರ್ಯಾಬ್ ಅನ್ನೋದಾಗಿದೆ. ಏನು ನಮಗೆ ಇಲ್ಲೊಂದು ಒಳ್ಳೆ ಬೈಯಿಂಗ್ ಕ್ಯಾಂಡಲ್ ಇತ್ತು, ಆ ಬೈಯಿಂಗ್ ಕ್ಯಾಂಡಲ್ ಲೋನ ಇವತ್ತು ಬ್ರೇಕ್ ಡೌನ್ ಮಾಡಿದ್ದಾನೆ, ಓಕೆನಾ? ಸೊ ಲೋನ ಬ್ರೇಕ್ ಡೌನ್ ಮಾಡಿ ಬಟ್ ಅದರ ಕೆಳಗಡೆ ಕ್ಲೋಸ್ ಆಗಿಲ್ಲ, ಅದರ ಮೇಲ್ಗಡೆ ಕ್ಲೋಸ್ ಆಗಿದೆ. ಸೊ ಅದು ಸಹ ನಮಗೆ ಸೆಲ್ಲರ್ಸ್ ಟ್ರ್ಯಾಪ್ ಅಂತಲೂ ಹೇಳ್ಬೋದು. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ರೀಸೆಂಟ್ ಸಪೋರ್ಟ್ನ ಬ್ರೇಕ್ ಡೌನ್ ಮಾಡಿದಾಗ ಸುಮಾರು ಜನ ಸಪೋರ್ಟ್ ಬ್ರೇಕ್ ಆಗಿದೆ ಅಂತ ಹೇಳ್ಬಿಟ್ಟು ಸೆಲ್ ಆರ್ಡರ್ಸ್ನ ಪ್ಲೇಸ್ ಮಾಡ್ತಾರೆ. ಸೊ ಅವಾಗ ಇನ್ಸ್ಟಿಟ್ಯೂಷನ್ಸ್ ಅದಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಆ್ಯಂಡ್ ಯಾವಾಗ ಸೆಲ್ ಆರ್ಡರ್ಸ್ ಪ್ಲೇಸ್ ಮಾಡ್ತಾರೋ ರಿಟೇಲರ್ಸ್ ಅಥವಾ ಕ್ರೌಡು, ಆ ಆರ್ಡರ್ಸ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಅವ್ರಿಗೆ ಅಪೋಸಿಟ್ ಡೈರೆಕ್ಷನಲ್ಲಿ ಪ್ರೈಸ್ ಅನ್ನೋದನ್ನ ಮೊಮೆಂಟಮ್ ಕೊಡ್ತಾರೆ. ಸೊ ಈ ಥರ ಒಂದು ಆ್ಯಕ್ಟಿವಿಟಿನೂ ನಾವು ಇವತ್ತು ನೋಡ್ಬೋದು, ಚೆಕ್ ಮಾಡೋಣ ನಾಳೆ ಯಾವ ಥರ ಬಿಹೇವಿಯರ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಪ್ರೊಬ್ಯಾಬಿಲಿಟಿ ವೈಸ್ ನೋಡಿದಾಗ ನಿಫ್ಟಿ PCR ಕಂಪ್ಲೀಟ್ಲಿ ಓವರ್ ಸೋಲ್ಡಲ್ಲಿದೆ. ಆ್ಯಂಡ್ ಲಾಸ್ಟ್ 3 ಡೇಸಿಂದ ಮಾರ್ಕೆಟ್ ಅನ್ನೋದು ಕರೆಕ್ಷನಲ್ಲಿದೆ. ಆ್ಯಂಡ್ ಇಲ್ಲಿಂದ ನಮ್ಗೆ ಬೌನ್ಸ್ ಆಗೋ ಚಾನ್ಸಸ್ ತುಂಬಾ ಇದೆ. ಅಟ್ಲೀಸ್ಟ್ ನಾಳೆ ಇಲ್ಲ ಅಂದರೆ ನಾಳಿದ್ದಾದರೂ ಅಥವಾ ನೆಕ್ಸ್ಟ್ 3-4 ಡೇಸಲ್ಲಿ ನಮಗೆ ಬೌನ್ಸ್ ಬ್ಯಾಕ್ ಅಥವಾ ರಿಕವರಿ ಏನೋ ಸಿಗೋ ಚಾನ್ಸಸ್ ತುಂಬಾ ಇದೆ.
ಆ್ಯಂಡ್ ಮೂವಿಂಗ್ ಟು ದಿ ನಿಫ್ಟಿ ಬ್ಯಾಂಕು. ಸೊ ನಿಫ್ಟಿ ಬ್ಯಾಂಕು ಸಹ ನಮಗೆ ಲಾಸ್ಟ್ 2 ಡೇಸಿಂದ ಫಾಲ್ ಆಗಿದೆ. ಚೆಕ್ ಮಾಡೋಣ ಇನ್ನು ನಾಳೆಯಿಂದ ಬೋನ್ಸ್ ಆಗುತ್ತೆ ಅಂತೇಳ್ಬಿಟ್ಟು. ಆ್ಯಂಡ್ ಫಿನ್ಸರ್ಗೂ ಸಹ ಆ್ಯಸ್ ಯೂಶುವಲ್ ಲಾಸ್ಟ್ 2 ಡೇಸಿಂದ ಫಾಲ್ ಆಗಿದೆ. ಇಲ್ಲಿಂದ ಇದು ಸಹ ಬೋನ್ಸ್ ಆಗೋ ಚಾನ್ಸಸ್ ತುಂಬಾ ಇದೆ. ಆ್ಯಂಡ್ ಕಮಿಂಗ್ ಟು ದ ಮಿಡ್ ಕ್ಯಾಪು, ನೋಡಿ ಮಿಡ್ ಕ್ಯಾಪ್ ಮೇಜರ್ ಫಾಲ್ ಆಗಿಲ್ಲ. ಓಕೆನಾ. ಸೊ ನಮಗೆ ಲಾರ್ಜ್ ಕ್ಯಾಪಲ್ಲಿ ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಬಂದಿದೆ. ಬಟ್ ಮಿಡ್ ಕ್ಯಾಪಲ್ಲಿ ನೋಡೋದಾದರೆ ಆಲ್ಮೋಸ್ಟ್ ನಿಮಗೆ ಈ ರೇಂಜ್ ಬೌಂಡಲ್ಲೇ ಇದೆ ಮಾರ್ಕೆಟ್. ಓಕೆನಾ. ಸೊ ಇಲ್ಲಿಂದ ರೇಂಜ್ ಬೌಂಡಲ್ಲೇ ಇದೆ. ಬಿಕಾಸ್ ಲಾರ್ಜ್ ಕ್ಯಾಪ್ ಏನಾದರೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರೆ ಮಿಡ್ ಕ್ಯಾಪು ಸಹ ಅದಕ್ಕೆ ಸಪೋರ್ಟಿವ್ ಆಗಿ ಮೇಲೆ ಹೋಗೋ ಚಾನ್ಸಸ್ ತುಂಬಾ ಇದೆ. ಆ್ಯಂಡ್ ಕಮಿಂಗ್ ಟು ದಿ ಸ್ಮಾಲ್ ಕ್ಯಾಪು 0.68 ಮತ್ತು 0.87% ಫಾಲ್ ಆಗಿದೆ ಇವತ್ತು. ಸೊ ಸ್ಮಾಲ್ ಕ್ಯಾಪು ಸೆಲ್ಲಿಂಗ್ ಪ್ರೆಷರಲ್ಲೇ ಇದೆ ಲಾಸ್ಟ್ ಒಂದು 5 ಡೇಸಿಂದ. ಇಲ್ಲಿ ನೋಡಿ, ಇಲ್ಲಿ ನಮಗಿನ್ನೊಂದು ಡೋಜಿ ಫಾರ್ಮೇಷನ್ ಕ್ರಿಯೇಟ್ ಆಗುತ್ತೆ, ಒಂದು ಗ್ರೀನ್ ಕ್ಯಾಂಡಲ್ ಕ್ರಿಯೇಟ್ ಆಗಿ ಇವಾಗ ರೀಸೆಂಟ್ ಏನು ಲೋಯೆಸ್ಟ್ ಪಾಯಿಂಟ್ ಇತ್ತು ಆ ಲೋಯೆಸ್ಟ್ ಪಾಯಿಂಟ್ನ ಬ್ರೇಕ್ ಡೌನ್ ಮಾಡಿಲ್ಲ, ಅದರ ಮೇಲ್ಗಡೆನೇ ಇದ್ದೀವಿ. ಆ್ಯಂಡ್ ಓವರಾಲ್ ಬೈಯಿಂಗ್ ಸೈಡ್ ನೋಡಿದಾಗ ಆಲ್ಮೋಸ್ಟ್ ಲಾಸ್ಟ್ 10+ ಡೇಸಿಂದ ನಮಗೆ ಒಂದು ಒಳ್ಳೆ ಮೊಮೆಂಟಮ್ ಅನ್ನೋ ಸಿಕ್ಕಿತ್ತು. ಆ್ಯಂಡ್ ನಾನು ನಿಮಗೆ ಈ ಲೊಕೇಶನು ಸಹ ಈ ಬಾಟಮಲ್ಲಿ ಏನು ಈ ಲೊಕೇಶನ್ ನೋಡ್ತಿದ್ರೆ ಈ ಲೊಕೇಶನ್ಲೂ ಸಹ ನಮ್ಗೆ ಕ್ಲಿಯರಾಗಿ ಹೇಳಿದ್ದೆ ಇಲ್ಲಿಂದನೇ ಸ್ಮಾಲ್ ಕ್ಯಾಪ್ ಬೋನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅಲ್ಲಿಂದನೇ ಬೋನ್ಸ್ ಆಗಿ ನಮ್ಗೆ ಇಲ್ಲಿ ತನಕ ಸಿಕ್ಕಿದೆ. ಆ್ಯಂಡ್ ಇವಾಗ ನಮ್ಗೆ ಕರೆಕ್ಷನ್ ಸಿಕ್ಕಿದೆ. ಆ್ಯಂಡ್ ಈ ಕರೆಕ್ಷನು ಸಹ ನಾನು ನಿಮಗೆ ಲಾಸ್ಟ್ ವೀಕಲ್ಲಿ ಹೇಳಿದ್ದೆ, ಈ ವೀಕ್ ಏನು ಕರೆಂಟ್ ವೀಕ್ ನಾವು ಇದ್ದೀವಿ, ಈ ವೀಕಲ್ಲಿ ಕರೆಕ್ಷನ್ ಬರೋ ಚಾನ್ಸಸ್ ತುಂಬಾ ಇದೆ ಅಂತ ಹೇಳ್ಬಿಟ್ಟು. ಎಕ್ಸಾಕ್ಟ್ಲಿ ನಮ್ಮ ಕರೆಕ್ಷನು ಸಹ ಬಂದಿದೆ. ಆ್ಯಂಡ್ ಅಪ್ಕಮಿಂಗ್ ಡೇಸಲ್ಲಿ ನಮಗೆ ಹತ್ರ ಬೋನ್ಸ್ ಬ್ಯಾಕ್ ಆಗೋ ಚಾನ್ಸಸ್ ತುಂಬಾ ಇದೆ. ಚೆಕ್ ಮಾಡೋಣ ಯಾವ ಥರ ಬಿಹೇವಿಯರ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಕಮಿಂಗ್ ಟು ದಿ ಇಂಡಿಯಾ ವಿಕ್ಸು, ಮಾರ್ಕೆಟ್ ಫಾಲೋ ಆಗೋದ್ರ ಜೊತೆಗೆ ಇಂಡಿಯಾ ವಿಕ್ಸು ಸಹ ಇವತ್ತು ಸೆಟಲ್ ಡೌನ್ ಆಗಿದೆ. 0.8% ಬಿದ್ದಿದೆ. ಈವನ್ ಮೋಸ್ಟ್ ಆಫ್ ದ ಕೇಸಸ್ ಮಾರ್ಕೆಟ್ ಏನಾದರೂ ಫಾಲ್ ಆಗ್ತಾ ಇದೆ ಅಂದರೆ ಬೇಸಿಕಲಿ ಇಂಡಿಯಾ ವಿಕ್ಸ್ ಬಂದು ರೈಸ್ ಆಗುತ್ತೆ. ಅದು ಅವಾಗ ಫಿಯರ್ ಅನ್ನೋದು ಇನ್ಕ್ರೀಸ್ ಆಗಿ ಮಾರ್ಕೆಟಲ್ಲಿ ವೊಲಟಿಲಿಟಿ ಜಾಸ್ತಿಯಾಗಿ ಫರ್ದರ್ ಡೌನ್ ಹೋಗೋ ಚಾನ್ಸಸ್ ತುಂಬಾ ಇದೆ. ಬಟ್ ನಾವು ಹೆಲ್ದಿ ವೈಸ್ ನೋಡಿದಾಗ ಮಾರ್ಕೆಟಲ್ಲಿ ಈ ವೀಕಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಕರೆಕ್ಷನ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಕರೆಕ್ಷನ್ ಅನ್ನೋದು ಬಂದಿದೆ. ಅದ್ರ ಜೊತೆಗೆ ಇಂಡಿಯಾ ವಿಕ್ಸು ಸಹ ಕೂಲ್ ಡೌನ್ ಆಗ್ತಿದೆ. ಸೊ ಇವೆರಡನ್ನು ನಾವು ಕ್ಲಬ್ ಮಾಡಿ ನೋಡಿದಾಗೂ ಸಹ ನಾವು ಬುಲ್ಲಿ ಸ್ಟ್ರೆಂತಲ್ಲೇ ಇದ್ದೀವಿ ಅಪ್ಕಮಿಂಗ್ ಡೇಸಲ್ಲಿ. ಸೊ ಚೆಕ್ ಮಾಡೋಣ ಅದು ಸಹ ಯಾವ ಥರ ಬಿಹೇವಿಯರ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದಿಷ್ಟು ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ರಿಪೋರ್ಟ್. ಇದೇ ರೀತಿ ಮತ್ತೆ ನಾವು ಇನ್ನೊಂದು ಟೆಕ್ನಿಕಲಿ ಇನ್ಫಾರ್ಮೇಟಿವ್ ಜೊತೆಗೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದಾಗಲಿ.